ಅಂದ್ರೆ ಅವ್ರಿಗೆ ದೇವ್ರ ಕೊಟ್ಟಿರೋ ಲಕ್ ಇದೆ ಅವ್ರಿಗೆ, ಎಲ್ಲಿ ಹೋದ್ರೂ ಅವ್ರಿಗೆ ಸೆಲೆಕ್ಷನ್ ಆಗ್ತಾ ಇತ್ತು. ಸೊ ಅದರಿಂದ ಅವಳು ಬಿಜಿ ಆಗ್ಬಿಟ್ಲು, ನಾನು ಬಿಜಿ ಆದೆ. ನಾವಿಬ್ಬರ ಮಧ್ಯದಲ್ಲಿ ಟೈಮ್ ಅಂತ ಒಂದು ಪ್ರಶ್ನೆ ಬಂದ್ಬಿಟ್ಟು, ನಾನು IT ಹುಡುಗ, ಅವ್ರ ಫಿಲಿಂ ಇಂಡಸ್ಟ್ರಿ, ಅಂತ ಟೈಮಲ್ಲಿ ಯಾವ ತರ ತಗೋಬೇಕು ಅಂತ ಅವಳಿಗೆ ಬಿಜಿ ಅವಳು. ನಂದು ಇಲ್ಲಿ ನಾನು ಪ್ರಮೋಷನ್ ಆಗಿತ್ತು, ನನ್ನ ಅಂಡರ್ ಟೀಮ್ ಇತ್ತು, ನಾನು ಟೀಮ್ ನೋಡ್ಕೋಬೇಕು, ನನಗೂ ಕ್ಲೈಂಟ್ಸ್ ಇದಾರೆ, ನಾನು ಬಿಸ್ನೆಸ್ ಆಫೀಸ್ ಎಲ್ಲ ನೋಡ್ಕೋಬೇಕು. ಅದರಿಂದ ನನಗೂ ಟೈಮ್ ಬಿಸಿ ಇರ್ತಾ ಇಲ್ಲ. ಬಟ್ ನಾವಿಬ್ಬರಿಗೂ ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೇನು ಆ ಟೈಮ್ ಅಲ್ಲಿ ಪ್ರೀತಿ ಕಡಿಮೆ, ಜಗಳ ಜಾಸ್ತಿ ಆಗ್ಬಿಟ್ಟಿತ್ತು. ಮೇನ್ ಕಾರಣ ಇದೆ ನಾನು. ಮೇನ್ ಅಂದ್ರೆ ನಾವಿಬ್ಬರ ಮಧ್ಯದಲ್ಲಿ ಬೇರೆ ಯಾವ ಪ್ರಶ್ನೆ ಇರಲಿಲ್ಲ. ಅವ್ರಿಗೂ ಫುಲ್ ಕಾನ್ಫಿಡೆನ್ಸ್ ಮೇಲೆ, ನನಗೂ ಅವಳ ಮೇಲೆ ಫುಲ್ ಕಾನ್ಫಿಡೆನ್ಸ್. ಬಟ್ ನನಗೂ ಬೇರೆ ಯಾವ ಕಾಂಟ್ಯಾಕ್ಟ್ಸ್ ಇರಲ್ಲ, ನನಗೂ ಅವಳ ಮೇಲೆ ಫುಲ್ ಕಾಂಟ್ಯಾಕ್ಟ್ ಇದ್ದು. ದಟ್ ಶಿ ವಿಲ್ ನೆವರ್ ಹ್ಯಾವ್ ಎನಿ ಅದರ್ ಕಾಂಟ್ಯಾಕ್ಟ್ ಅಂತ. ಬಟ್ ವಿ ನೆವರ್ ಹ್ಯಾಡ್ ದಿಸ್. ನಾವಿಬ್ಬರ ಮಧ್ಯದಲ್ಲಿ ಒಂದೇನೆ, ಪಾಪನ ಯಾರು ನೋಡ್ಕೊಂತಾರೆ. 7 ಮೇಡಮ್, 2000. I'll give it the exact date, madam. 2007 July 11. Okay. So the coming next month will be our almost like and the year of anniversary, but it's okay. Magu is November 7, 2009. Okay. ಅದೇ ಮಗು ಯಾರು ನೋಡ್ಕೊಳ್ತಾರೆ ಅನ್ನೋ ವಿಚಾರಕ್ಕೆ ಜಗಳ ಆಗ್ತಿತ್ತು ಅಂದ್ರೆ? ಮಗಳೇ ಅಲ್ಲ ಮೇಡಮ್, ಅಂದ್ರೆ ಒಂದು ಸಂಸಾರ ಅಂದ್ರೆ ಎಲ್ಲ ನೋಡ್ಕೋಬೇಕಲ್ಲ. ಹೌದು. ಅದರಲ್ಲಿಂದ ಕ್ಲಾಶಸ್ ಆಗ್ತಾ ಇತ್ತು. ನಮ್ಮ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಬರ್ತಾ ಇರ್ಲಿಲ್ಲ. ಸೊ ದಿನ ನೋಡಿದ್ರು ನಾನು 2-3 ದಿವಸ ಒಂದೊಂದ್ಸತಿ ನಾನ್ ಬಂದ್ರೆ ಅವಳು ಇರ್ತಾ ಇರ್ಲಿಲ್ಲ, ಅವಳು ಬಂದ್ರೆ ನಾನು ಇರ್ತಾ ಇರ್ಲಿಲ್ಲ. ಯಾವಾಗ ಸಿಕ್ಕಿದ್ರೂ ಜಗಳ ಜಾಸ್ತಿ. ಸೊ ತುಂಬಾ ಕಿಟಕಿ ಆಗಿ ವಿತೌಟ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್. ನಾನು ಅವ್ರಿಗೆ ಚಿನ್ನು ಅಂತ ಕರೆಯೋದು, ಅವಳು ನನಗೆ ಸಂಜು ಅಂತ ಕರೆಯೋದು. ಚಿನ್ನು ಐ ಸೆಡ್, ಚಿನ್ನು ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್ ಅಂಡ್ ವೈ ಡೋಂಟ್ ವಿ ಗೆಟ್ ಸೆಪರೇಟೆಡ್ ಅಂತ. ಫಸ್ಟ್ ಡಿವೋರ್ಸ್ ಬೇಕು ಅಂತ ಅದು ಯಾರ ಬಾಯಿಂದ ಬಂತೋ ಅದು ಈಗಲೂ ನಾವಿಬ್ಬರಿಗೂ ಗೊತ್ತಿಲ್ಲ. ನೀವು ಪವಿನ್ ಕೇಳಿದ್ರು ಅವರು ಹೇಳಕ್ಕಾಗಲ್ಲ, ನಾನ್ ಕೇಳಿದ್ರು ನಾನು ಹೇಳಕ್ಕಾಗಲ್ಲ. ಬಟ್ ನಾವಿಬ್ರು ಒಟ್ಟಿಗೆ ಇರಕ್ ಆಗಲ್ಲ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ವಿ. ಅದಾದ್ಮೇಲೆ ಕೋರ್ಟ್ ಅಲ್ಲಿ ಫೈಲ್ ಮಾಡಿದ್ವಿ. ಅಂಡ್ 1 year ಅಲ್ಲಿ. ಯಾವ ಇಯರ್ ಇದು? ಇಟ್ ವಾಸ್ ಇನ್ 2012 ಅನ್ಸುತ್ತೆ ಮೇಡಮ್. 2012 ನಿಂದ 2013 ನಾವಿಬ್ರು ಒಟ್ಟಿಗೆ ಯಾವಾಗ ಇರಲಿಲ್ಲ, ಸಪರೇಟ್ ಆಗ್ಬಿಟ್ಟಿದ್ವಿ ಆಗ್ಲೇನೆ. ಸೊ ಆ 1 year ಅಲ್ಲಿ ಕೇಸ್ ಮುಗೀತು, ಆಮೇಲೆ ಸಪರೇಟ್ ಆಗಿ. ಓಕೆ ಸರ್, ಪವಿತ್ರಾಗೆ ಆಲಿಮನಿ ಅಂತ ಏನಾದ್ರು ಕೊಟ್ಟಿದ್ರ ತಾವು ಡಿವೋರ್ಸ್ ಟೈಮ್ ಅಲ್ಲಿ? ಯಾಕಂದ್ರೆ ಮಗು ಇದ್ದಿದ್ರಿಂದ ಈ ಪ್ರಶ್ನೆ ಮಾಡ್ತಾ ಇದ್ದೆ. ಇಲ್ಲ ಮೇಡಮ್, ಆಲಿಮನಿ ಅವರು ಕೇಳಿಲ್ಲ, ನಾನು ಕೊಟ್ಟಿಲ್ಲ. ಓಕೆ. ಅನಂತರ ನೀವು ಪವಿತ್ರ ಅವ್ರನ್ನ ಸಂಪರ್ಕ ಮಾಡಿದ್ದುಂಟಾ? ಯಾವತ್ತಾದ್ರೂ ಮಾತಾಡ್ಬೇಕು ಅಂತ ಅನ್ಸಿದ್ದುಂಟಾ? ಸಿಕ್ಕಿದ್ರಾ, ಮಾತಾಡಿದ್ರಾ, ಅಥವಾ ಡಿವೋರ್ಸ್ ತಗೊಂಡಿದ್ದೇ ಕೊನೆ ಆಗೋಯ್ತಾ? ಮೇಡಮ್ ಮನ್ಸು ಯಾಕೆ ಬರಲ್ಲ, ನಾನು ದಿಸಾನು ಮಾತಾಡ್ತೀನಿ. ಬಟ್ ಏನಂದ್ರೆ ರಿಯಲ್ ಲೈಫ್ ಅಲ್ಲಿ ಮಾತಾಡಿಲ್ಲ. ಇಟ್ ವಾಸ್ ಓನ್ಲಿ ಇನ್ ದ ಡ್ರೀಮ್ಸ್ ಅಷ್ಟೇನೆ. ಬಟ್ ರಿಯಲ್ ಲೈಫ್ ಅಲ್ಲಿ ಡಿವೋರ್ಸ್ ವಾಸ್ ದ ಲಾಸ್ಟ್ ಡೇ. ಅದು ಲಾಸ್ಟ್ ಡೇ ಸೈನ್ ಮಾಡ್ತೀವಲ್ವಾ, ಅವತ್ತೇ ಲಾಸ್ಟ್ ನೋಡಿದ್ದು, ಅದೇ ಲಾಸ್ಟ್. ನಾನು ಹೇಳಿದೆ ಚೆನ್ನಾಗಿರು, ಅವಳು ನಾನು ಕೇಳಿದೆ ಚೆನ್ನಾಗಿರು ಅಂತ, ಅಷ್ಟೇ. ಅದು ವಾಸ್ ದ ಲಾಸ್ಟ್ ಟಾಕ್ ವಿ ಹ್ಯಾಡ್. ಸಾರಿ ಸರ್, ಹರ್ಟ್ ಆಗಿದ್ರೆ ಪ್ರಶ್ನೆ. ಇಟ್ಸ್ ಓಕೆ ಮೇಡಮ್, ಐ ಗಾಟ್ ಯೂಸ್ ಟು ಇಟ್. ಸರ್ ಇವತ್ತು ನೀವೊಬ್ಬರೇ ಅಲ್ಲ ಮೇಡಮ್, ಇಷ್ಟು ದಿನ ಡಿವೋರ್ಸ್ ಆದ್ಮೇಲೂ ನಮ್ ಕಡೆಯವರು, ನಮ್ ಫ್ರೆಂಡ್ಸ್, ನಮ್ ರಿಲೇಟಿವ್ಸ್ ಎಲ್ಲರೂ ಹೇಳ್ತಾರೆ ಮದುವೆ ಮಾಡ್ಕೋ ನಾನು. ಆದ್ರೂ ನಾನು ಯಾರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.